ಸರಿ, ಜ್ಞಾನದ ಬಗ್ಗೆ ಇವತ್ತು ನಾವು ನೋಡಿಕೊಳ್ಳೋಣ ದೇವರ ವಾಕ್ಯದ ಮೂಲಕವಾಗಿ. ಆ ಲೂಕನ ಬರೆದ ಸುವಾರ್ತೆ ಅದರ 2ನೇ ಅಧ್ಯಾಯ 52ನೇ ವಚನ. ಯಾರಾದ್ರೂ ಒಬ್ರು ಓದ್ರಿ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಆಮೇನ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಯೇಸು ಜ್ಞಾನ ಬಲದಲ್ಲಿಯೂ ದೇಹ ಬಲದಲ್ಲಿಯೂ ಏನಂದ್ರೆ ವೃದ್ಧಿ ಆಗುತ್ತಾ ಬಂದನು. ಅಂದ್ರೆ ಅದರ ಅರ್ಥ ಏನಂದ್ರೆ ಬೆಳೆಯುತ್ತಾ ಬಂದನು. ಯಾವುದರಲ್ಲಿ ಬೆಳೆಯುತ್ತಾ ಬಂದನ್ರಿ? ಜ್ಞಾನದಲ್ಲಿ ಬೆಳೆಯುತ್ತಾ ಬಂದನು ಮತ್ತು ದೇಹ ಬಲದಲ್ಲಿ ಬೆಳೆಯುತ್ತಾ ಬಂದನು ಎಂಬುದಾಗಿ. ಸರಿ, ಹಾಗಾದ್ರೆ ಇವತ್ತು ನಾವು ಜ್ಞಾನದ ಬಗ್ಗೆ ಮಾತ್ರ ನಾವು ನೋಡಿಕೊಳ್ಳೋಣ. ಸರಿ, ಇವತ್ತು ನಾವು ಅನೇಕರು ಹೇಳ್ಬೋದು ಏನಂದ್ರೆ ನಾವು ಆರ್ಥಿಕವಾಗಿ ಬೆಳೆದಿದ್ದೇವೆ, ಆತ್ಮಿಕವಾಗಿ ಬೆಳೆದಿದ್ದೇವೆ, ಹಲ್ಲೆಲೂಯಾ, ಮತ್ತು ನಾವು ಶಾರೀರಿಕವಾಗಿ ಬೆಳೆದಿದ್ದೇವೆ, ಹಣಕಾಸಿನ ವ್ಯವಸ್ಥೆಯಲ್ಲಿ ನಾವು ಬೆಳೆದಿದ್ದೇವೆ, ಅನೇಕ ಈ ಲೋಕದ ವಿಷಯಗಳಲ್ಲಿ ನಾವು ಬೆಳೆದಿದ್ದೇವೆ, ಹಲ್ಲೆಲೂಯಾ. ಆದ್ರೆ ಎಲ್ಲ ವಿಷಯದಲ್ಲಿ ನಾವು ಬೆಳೆದು ಜ್ಞಾನದಲ್ಲಿ ನಾವು ಬೆಳಿಲಿಲ್ಲ ಅಂತಂದ್ರೆ ಅದೆಲ್ಲವೂ ನಾವು ನೋಡ್ತೇವೆ ಏನಂದ್ರೆ ವಿಶೇಷವಾಗಿ ನಾವು ಎದರಲ್ಲಿ ಬೆಳಿಬೇಕಂದ್ರೆ ಜ್ಞಾನದಲ್ಲಿ ಬೆಳಿಬೇಕು. ನಮಗೆ ದೇವರ ಜ್ಞಾನ ಬೇಕು, ಹಲ್ಲೆಲೂಯಾ. ಹಾಗಾದ್ರೆ ಈ ಜ್ಞಾನ ನಮಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕು? ಅದು ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡೋಣ. ಜ್ಞಾನ ನಮಗೆ ಬರಬೇಕಾದ್ರೆ ಏನ್ ಮಾಡ್ಬೇಕು? ಯಾಕೋಬನ ಬರೆದ ಪತ್ರಿಕೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ನಮಗೆ ಜ್ಞಾನ ಬರ್ಬೇಕಂದ್ರೆ ನಾವು ಮೊದಲನೇದಾಗಿ ಜ್ಞಾನಕ್ಕೋಸ್ಕರ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಇವತ್ತು ನಾವು ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ತೀವಿ. ಸಮಾಧಾನ ಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಆರೋಗ್ಯ ಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ದೇವರು ನಮ್ಮ ಕೆಲಸಗಳನ್ನು ಆಶೀರ್ವಾದ ಮಾಡೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಮಗೆಲ್ಲಾ ಸಮೃದ್ಧಿ ಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ಅದೆಲ್ಲ ತಪ್ಪಂತಲ್ಲ, ಅದೆಲ್ಲ ಬೇಕು ನಮಗೆ, ಹಲ್ಲೆಲೂಯಾ. ಆದರೆ ಜ್ಞಾನಕ್ಕೋಸ್ಕರವಾಗಿ ನಾವು ಎಂದಾದ್ರೂ ಪ್ರಾರ್ಥನೆ ಮಾಡಿದೀವ? ದೇವರೇ, ಅನೇಕರು ನನಗೆ ಬುದ್ಧಿ ಇಲ್ಲ ಎಂಬುದಾಗಿ ಹೇಳ್ತಾರೆ, ನೀನು ಬುದ್ಧಿಹೀನನು ಎಂಬುದಾಗಿ ನನ್ನನ್ನು ಕರೀತಾರೆ, ಹಾಗಾದ್ರೆ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ನಾವು ದೇವರನ್ನ ಎಂದಾದ್ರೂ ನಾವು ಕೇಳಿದಿವ? ದೇವರಲ್ಲಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಲು ದೇವರು ನಮಗೆ ಏನ್ ಕೊಡ್ತಾನತ್ರಿ? ಜ್ಞಾನವನ್ನ ಕೊಡ್ತಾನ. ನೋಡ್ರಿ, 10ನೇ ಅಧ್ಯಾಯ ಅದರ 8 ಮತ್ತು 9ನೇ ವಚನವನ್ನ ಯಾರಾದ್ರೂ ಒಬ್ಬರು ಓದ್ರಿ. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾ ಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ವಿವೇಕವನ್ನ ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಮುಂದೆ ಓದಮ್ಮ. ಸೊಲೊಮೋನನ ಈ ಭಿನ್ನವನ್ನು ಕರ್ತನು ಮೆಚ್ಚಿ ಆತನು ಅವನಿಗೆ ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನು ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ. ಮುಂದೆ ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದನೆ. ನಿನ್ನಂತ ಜ್ಞಾನಿಯು ಸಾಕ್ರಿ, ನಿನ್ನಂತ ಜ್ಞಾನಿ ಮುಂಚೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ, ಹಲ್ಲೆಲೂಯಾ. ನೋಡ್ರಿ, ಸೊಲೊಮೋನನು ಯಾರ್ರಿ? ದಾವೀದನ ಮಗ. ಈಗ ದಾವೀದನು ವಯಸ್ಸಾಯ್ತು, ಆತನು ಅರಸುತನವನ್ನ ಯಾರಿಗೆ ಬಿಟ್ಟು ಕೊಟ್ಟಿದಾರ? ಮಗನಾದ ಸೊಲೊಮೋನನಿಗೆ ಬಿಟ್ಟು ಕೊಟ್ಟಿದ್ದಾನೆ. ಹಾಗಾದ್ರೆ ಈಗ ಸೊಲೊಮೋನನು ಆ ಎಲ್ಲ ಜನರನ್ನ ಆಳಬೇಕು, ಅವರಿಗೆ ನ್ಯಾಯ ನೀತಿಗಳನ್ನ ಕಂಡುಕೊಳ್ಬೇಕು, ಯಾರಿಗೂ ಯಾವುದೇ ರೀತಿ ಅನ್ಯಾಯವಾಗದಂತೆ ಅವ್ರನ್ನ ನೋಡ್ಕೊಳ್ಬೇಕು. ಹಾಗಾದ್ರೆ ಅದಕ್ಕೆ ಏನ್ ಬೇಕ್ರಿ? ಹಣ ಇದ್ರೆ ನಡೀತೈತ್ರಿ? ಹಣ ಮಾತ್ರ ಇದ್ರೆ ಸಾಕೈತ್ರಿ?
ಅಧಿಕಾರ ಇದ್ರೆ ಮಾತ್ರ ಸಾಕಾಕೈತ್ರಿ? ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಏನ್ ಬೇಕು? ಜ್ಞಾನ ಬೇಕು. ಅದಕ್ಕೆ ಅವನು ದೇವರ ಹತ್ರ, ನೋಡು ದೇವ್ರೇ, ಸಮುದ್ರದ ಉಸುವಿನಷ್ಟಿರುವಂತ ನಿನ್ನ ಜನರ ಮೇಲೆ ನನ್ನನ್ನು ಏನ ಅರಸನಾಗಿ ಮಾಡಿದ್ಯಾ? ಇವರೆಲ್ಲರ ನ್ಯಾಯ ನೀತಿಗಳನ್ನ ಕಂಡು ಹಿಡಿಯುವುದಕ್ಕಾಗಿ ನನಗೇನ್ ಮಾಡು? ಜ್ಞಾನವನ್ನು ಕೊಡು. ಈ ಬಿನ್ನಹವನ್ನ ಯೆಹೋವನು ಏನ್ ಮಾಡಿದನತ್ರಿ? ಮೆಚ್ಚಿದನು. ಹಾಗಾದ್ರೆ ಸೊಲೊಮೋನನಿಗೆ ದೇವರು ಏನ್ ಮಾಡಿದ್ರು? ಜ್ಞಾನವನ್ನು ಕೊಟ್ರು. ಹಾಗಾದ್ರೆ ಇವತ್ತು ನಮಗೆ ಜ್ಞಾನ ಬರ್ಬೇಕಂದ್ರೆ ಜ್ಞಾನಕ್ಕೋಸ್ಕರವಾಗಿ ನಾವ್ ಏನ್ ಮಾಡ್ಬೇಕು? ಪ್ರಾರ್ಥಿಸಬೇಕು. ಸರಿ, ಎರಡನೇ ವಿಷಯವನ್ನ ನೋಡಿಕೊಳ್ಳೋಣ ನಾವು. ಮೊದಲನೇದಾಗಿ ಜ್ಞಾನಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ ನಾವು ನೋಡಿಕೊಳ್ಳೋಣ ಜ್ಞಾನೋಕ್ತಿಗಳು 9:9 ವಚನ. ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನ ಹೊಂದುವನು. ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನ ಪಡೆಯುವನು. ಆಮೆನ್. ಹಲ್ಲೆಲೂಯಾ. ಎರಡನೇದಾಗಿ ನಾವು ಏನಂತಂದ್ರೆ ಉಪದೇಶವನ್ನ ನಾವು ಕೇಳಬೇಕು. ಏನ್ ಕೇಳ್ಬೇಕ್ರಿ? ಉಪದೇಶ. ನಾವು ದೇವರ ವಾಕ್ಯಗಳನ್ನ ಕೇಳುವಾಗ ಅದರ ಮೂಲಕವಾಗಿ ನಮಗೇನು ಉಂಟಾಗ್ತೈತಿ? ಜ್ಞಾನ ಉಂಟಾಗುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಎಷ್ಟು ಉಪದೇಶಗಳನ್ನು ಕೇಳ್ತಾ ಇದ್ದೀವಿ? ಇವತ್ತು ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ನಮಗೆ ಎಲ್ಲಾ ರೀತಿಯಾದ ಅನುಕೂಲತೆಗಳಿದಾವೆ. ಫೋನ್ಗಳಿದಾವಿಲ್ರಿ ನಮ್ಮ ಹತ್ರ? ಹಲ್ಲೆಲೂಯಾ. ಫೋನ್ ಮೂಲಕವಾಗಿ ನಾವು ಯೂಟ್ಯೂಬ್ ನಲ್ಲಿ ದೇವರ ವಾಕ್ಯಗಳನ್ನು ಕೇಳಬಹುದು. ಟಿವಿಗಳಲ್ಲಿ ಇವತ್ತು ನಾವು ದೇವರ ವಾಕ್ಯಗಳನ್ನು ಕೇಳಬಹುದು. ಆದ್ರೆ ನಾವು ಇದನ್ನೆಲ್ಲ ಮಾಡಂಗಿಲ್ಲ. ನಾವು ಏನ್ ಮಾಡ್ತೀವಿ? ಬರೀ ಕಾಮಿಡಿ ನೋಡ್ಕೋತ ಕೂತ್ ಬಿಡ್ತೀವಿ. ಹಲ್ಲೆಲೂಯಾ. ನೋಡ್ರಿ, ಉಪದೇಶವನ್ನ ಕೇಳುವುದರ ಮೂಲಕವಾಗಿ ಜ್ಞಾನ ಬರುತ್ತದೆ. ಇವತ್ತು ಸ್ಕೂಲಲ್ಲಿ ಏನ್ ಮಾಡ್ತಾರೆ? ಅವರೆಲ್ಲ ಪಾಠ ಮಾಡ್ತಾರೆ ನಮಗ. ಯಾಕೆ ಪಾಠ ಮಾಡ್ತಾರೆ? ಹಲ್ಲೆಲೂಯಾ. ಈಗ ನಾವ ಮನ್ಯಾಗ ಬುಕ್ ತಂದು ಓದಿದ್ರೆ ಅದ್ರ ಜ್ಞಾನ ಬರ್ತೈತ್ರಿ ನಮಗ? ಇಲ್ಲ. ಆ ಪ್ರತಿ ಒಂದೊಂದು ನೋಟ್ಸ್ ನಲ್ಲಿರುವಂತದ್ದು ಅವ್ರು ಏನು ಉಪದೇಶ ಮಾಡ್ತಾರೋ ಆ ಉಪದೇಶವನ್ನ ನಾವು ಕಿವಿಗೊಟ್ಟು ಕೇಳುವಾಗ, ಹಲ್ಲೆಲೂಯಾ, ಅದರ ಮೂಲಕವಾಗಿ ನಮಗೇನ್ ಬರುತ್ತದೆ? ಜ್ಞಾನ ಬರುತ್ತದೆ. ಹಾಗಾದ್ರೆ ಉಪದೇಶವನ್ನ ನಾವು ಕೇಳಬೇಕು, ದೇವರ ವಾಕ್ಯವನ್ನ ನಾವು ಕೇಳಬೇಕು. ಕೇಳುವುದರ ಮೂಲಕವಾಗಿ ನಮಗೇನಂದ್ರೆ ಜ್ಞಾನ ಬರುವಂತದ್ದಾಗಿದೆ. ಸರಿ, ನೋಡ್ರಿ, ಮಾರ್ತಳು ಮರಿಯಳು, ಅದರಲ್ಲಿ ಯಾರು ಉಪದೇಶವನ್ನ ಕೇಳಿದ್ರಿ? ಮರಿಯಳು. ಮಾರ್ತಳು ಏನ್ ಮಾಡಿದಳು? ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡಿದ್ದಳತ್ತ. ಲೋಕ ವ್ಯವಹಾರಗಳಲ್ಲಿ, ಚಿಂತೆಗಳಲ್ಲಿ, ಕೆಲಸಗಳಲ್ಲಿ ತನ್ನನ್ನು ತಾನು ಏನ್ ಮಾಡಿದಳು? ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡಿದ್ದಳು. ಆದ್ರೆ ಮರಿಯಳು ಮಾತ್ರ ಏನ್ ಮಾಡ್ತಾ ಇದ್ದಳು? ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತು ಆತನ ವಾಕ್ಯವನ್ನ ಆಕಿ ಕೇಳ್ತಾ ಇದ್ದಳು. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಯೇಸು ಆಕೆಯನ್ನ ನೋಡಿ ಹೇಳ್ತಾರೆ ಏನಂದ್ರೆ, ಈಕಿ ಉತ್ತಮವಾದದನ್ನ ಆಯ್ಕೆ ಮಾಡಿದಾಳೆ ಎಂಬುದಾಗಿ. ಇವತ್ತು ನಾವು ಕೇಳಬೇಕು, ದೇವರ ವಾಕ್ಯವನ್ನ ಕೇಳಬೇಕು. ನಮಗೆ ಸ್ಕೂಲಲ್ಲಿ ಪಾಠ ಮಾಡುವಾಗ ಚೆನ್ನಾಗಿ ಆ ಪಾಠ ಮೇಲೆ ನಾವು ಲಕ್ಷ್ಯವಿಟ್ಟು ಕೇಳುವುದಾದ್ರೆ ಅದರ ಮೂಲಕವಾಗಿ ನಮಗೇನು ಬರ್ತೈತಿ? ಜ್ಞಾನ ಬರುತ್ತೈತಿ. ಅದಕ್ಕೆ ನಮಗಿಂತಲೂ ದೊಡ್ಡವರು ಅಥವಾ ನಮಗಿಂತಲೂ ಬುದ್ಧಿ ಉಳ್ಳವರು ಯಾರಾದ್ರೂ ಮಾತಾಡ್ತಾ ಇದ್ರೆ, ಅವ್ರು ಏನಾದ್ರೂ ಬೋಧನೆ ಮಾಡ್ತಾ ಇದ್ರೆ ಆ ಬೋಧನೆಗೆ ನಾವು ಕಿವಿಗೊಟ್ಟು ನಾವು ಕೇಳಬೇಕು. ಕೇಳುವಾಗ ನಮಗೇನು ಬರ್ತೈತಿ ಅಂದ್ರ ಜ್ಞಾನ ಬರ್ತೈತಿ. ಅದಕ್ಕೆ ಅಲ್ಲಿ ನಾವು ನೋಡ್ತೇವೆ, ಜ್ಞಾನಿಗೆ ಉಪದೇಶಿಸಿದರೆ ಇನ್ನೂ ಹೆಚ್ಚು ಏನ್ ಮಾಡ್ತಾನತ್ರ ಅವನು? ಜ್ಞಾನವನ್ನ ಹೊಂದಿಕೊಳ್ಳುವನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ, ಇನ್ನೊಂದು 2 ವಚನ ಹೋದ್ರಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ, ಅದರ 4-5ನೇ ವಚನ. ಇವು ಮೂಢರಿಗೆ ಜಾಣತನವನ್ನು, ಯೌವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುವವು. ಜ್ಞಾನಿಯು ಇವುಗಳನ್ನ ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನ ಹೊಂದುವನು. ವಿವೇಕಿಯು ಮತ್ತಷ್ಟು. ಆಮೇನ್. ಹಲ್ಲೆಲೂಯಾ. ಜ್ಞಾನಿಯು ಇವುಗಳನ್ನು ಕೇಳಿ ಮತ್ತೊಂದು ಸ್ವಲ್ಪ ಏನಾಕನತ್ತ ಅವನು? ಪಾಂಡಿತ್ಯ ಅಂದ್ರೆ ಜ್ಞಾನವನ್ನು ಹೊಂದುವನು, ಉಚಿತ ಆಲೋಚನೆಗಳನ್ನು ಹೊಂದುವನು. ನಮಗೆ ಜ್ಞಾನ ಹೇಗೆ ಬರ್ತದೆ ಎಂಬುದಾಗಿ ನಾವು ನೋಡುವಾಗ, ಈ ದೇವರ ವಾಕ್ಯಗಳನ್ನ ನಾವು ಕೇಳುವಾಗ ನಮಗೇನ್ ಬರ್ತದೆ? ಜ್ಞಾನ ಬರುತ್ತದೆ. ಅದಕ್ಕೆ ನಾವು ದೇವರ ಉಪದೇಶಗಳನ್ನ ನಾವೇನ್ ಮಾಡ್ತಾ ಇರ್ಬೇಕು? ಕೇಳ್ತಾನೇ ಇರ್ಬೇಕು. ಯಾವಾಗಲೂ ನಾವು ಕೇಳ್ತಾನೇ ಇರ್ಬೇಕು. ಕೇಳುವಾಗ
ಅದರ ಮೂಲಕವಾಗಿ ನಮಗೇನಂದ್ರೆ ಜ್ಞಾನವು ಬರುವಂತದಾಗಿ. ಸರಿ, ಮೂರನೇದಾಗಿ ನಾವು ನೋಡಿಕೊಳ್ಳೋಣ. ಕೀರ್ತನೆ 119ನೇ ಅಧ್ಯಾಯ 97ನೇ ವಚನ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ಹಾ, ದಿನವೆಲ್ಲ ಅದೇ ನನ್ನ ಧ್ಯಾನ. ದಿನವೆಲ್ಲ ಅದೇ ನನ್ನ ಧ್ಯಾನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ಆಮೇನ್, ಹಲ್ಲೆಲೂಯಾ. ನಂಬರ್ 3 ಏನಂತಂದ್ರ ದೇವರ ವಾಕ್ಯವನ್ನ ಧ್ಯಾನಿಸಬೇಕು. ಅಂದ್ರ ಅದರ ಅರ್ಥ ಏನ್ರಿ? ದೇವರ ವಾಕ್ಯವನ್ನ ನಾವ ಓದ್ಬೇಕು. ಹಲ್ಲೆಲೂಯಾ. ಇವತ್ತು ಬರೇ ಬೈಬಲ್ ನಮ್ಮ ಹತ್ರ ಇದ್ರೆ ಸಾಕಾಗಂಗಿಲ್ಲ. ಈ ಬೈಬಲ್ ಅನ್ನ ವರ್ಷದಲ್ಲಿ ನಾವು ಎಷ್ಟು ಸಾರಿ ಓದಿ ಮುಗಿಸ್ತೀವಿ? ಕನಿಷ್ಠ ಪಕ್ಷ ವರ್ಷಕ್ಕೆ 1 ಸಾರಿ ಆದ್ರೂ ಇದನ್ನ ಓದಿ ಮುಗಿಸ್ತೀವ, ಅಥವಾ ಸುಮ್ಮನೆ ಯಾವಾಗ ನೆನಪಾದಾಗ ಮಾತ್ರ ನಾವು ತೆಗೆದುಕೊಂಡು ಕೊಂಡಿರ್ತೀವ? ಹಲ್ಲೆಲೂಯಾ. ಈಗ ನಿಮಗೆ ಕೊಟ್ಟಿರುವಂತಹ ಪುಸ್ತಕ ಆಗಿರ್ಬೋದು, ಸತ್ಯವೇದ ಆಗಿರ್ಬೋದು, ಅದನ್ನ ನೀವು ಇಟ್ಟು ಬಿಟ್ರೆ ಅದು ಜ್ಞಾನ ಬರುವುದಿಲ್ಲ. ಅದನ್ನ ಪ್ರತಿದಿನ ನಾವು ಏನ್ ಮಾಡ್ಬೇಕು? ಧ್ಯಾನಿಸಬೇಕು, ಅದನ್ನ ಓದಬೇಕು. ಹಲ್ಲೆಲೂಯಾ. ಆ ದೇವರ ವಾಕ್ಯಗಳನ್ನ ನಾವು ಓದುವಾಗ ಏನಂದ್ರೆ ನಮಗೆ ಆ ವಾಕ್ಯದ ಮೂಲಕವಾಗಿ ಏನು ಉಂಟಾಗ್ತೈತಿ? ಜ್ಞಾನ ಉಂಟಾಗ್ತೈತಿ. ಇವತ್ತು ಈ ಟಿವಿಗಳು ಮತ್ತು ಮೊಬೈಲ್ಗಳು ಬಂದ ತಕ್ಷಣ ಅನೇಕ ಓದೋರ ಸಂಖ್ಯೆ ಏನಾಗಿದೆ ಅಂದ್ರೆ ಕಡಿಮೆ ಆಗಿದೆ. ಇವತ್ತು ಬುಕ್ಗಳನ್ನ ಬರೆಯುವವರ ಸಂಖ್ಯೆನೂ ಏನಾಯ್ತು? ಕಡಿಮೆ ಆಯ್ತು. ಯಾಕಂದ್ರೆ ಈಗ ನಾವು ಎಂತೆಂತ ಒಳ್ಳೆ ಬುಕ್ಗಳನ್ನು ಬರೆದ್ರು ಯಾರು ಅದನ್ನ ಏನ್ ಮಾಡೋದಿಲ್ಲ, ಓದೋದೇ ಇಲ್ಲ. ಹಲ್ಲೆಲೂಯಾ. ಈಗ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ, ಏನೇ ನಾಲೆಜ್ ಬೇಕಾದ್ರೂ ಎಲ್ಲವನ್ನ ಎಲ್ಲಿ ಸರ್ಚ್ ಮಾಡ್ತಾರ್ರಿ? ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರ, ಇಲ್ಲಾಂದ್ರ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ತಾರ. ಅಂದ್ರೆ ಇವತ್ತು ಓದವರ ಸಂಖ್ಯೆ ಏನಾಗಿದೆ ಅಂದ್ರ ಕಡಿಮೆ ಆಗಿದೆ. ಹಲ್ಲೆಲೂಯಾ. ನೋಡ್ರಿ, ಏಜ್ರನ ಬಗ್ಗೆ ನಾವು ನೋಡುವಾಗ ಏಜ್ರ 7:10ನೇ ವಚನ. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ದೃಢ ಮಾಡಿಕೊಂಡನು. ಮೊದಲನೇದಾಗಿ ಏಜ್ರನು ಏನ್ ಮಾಡಿದನಂದ್ರೆ ದೇವರ ವಾಕ್ಯವನ್ನ ಆತನು ಏನಂದ್ರೆ ಅಭ್ಯಾಸ ಮಾಡಿದನತ್ರಿ. ಹಲ್ಲೆಲೂಯಾ. ಆತನು ಮೊದಲು ಕಲಿತು ಆ ನಂತರ ಇಸ್ರಾಯೇಲರಿಗೆ ಅದನ್ನು ಏನ್ ಮಾಡಿದ? ಅವ್ರಿಗೆ ಬೋಧಿಸಿದ. ಆತ ದೇವರ ವಾಕ್ಯವನ್ನ ಅವ್ರಿಗೆ ಏನ್ ಮಾಡಿದ? ಬೋಧಿಸಿದ. ಇವತ್ತು ನಾವು ಕಲಿಬೇಕು, ಬೇರೆಯವ್ರಿಗೂ ಏನ್ ಮಾಡ್ಬೇಕ್ರಿ? ಕಲಿಸ್ಬೇಕು. ಈಗ ನಾನೇ ಮೊದಲು ಕಲೀಲಿಲ್ಲ ಅಂದ್ರ ಬೇರೆಯವ್ರಿಗೆ ಏನ್ ಕಲಿಸ್ತೀನಿ ನಾನು? ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯವನ್ನ ಕಲಿತು ಜ್ಞಾನ ಅದನ್ನ ಧ್ಯಾನಿಸಿ ಕಲಿತು ಅದನ್ನ ಓದಿ ಹಲ್ಲೆಲೂಯಾ ಪ್ರತಿ ಒಂದೊಂದು ವಾಕ್ಯಗಳ ಅರ್ಥವನ್ನ ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ದಾವೀದನು ಹೇಳ್ತಾನೆ, ದಿನವೆಲ್ಲ ನಿನ್ನ ವಾಕ್ಯವನ್ನ ಧ್ಯಾನಿಸುವುದರಿಂದ ನನ್ನ ಉಪಾಧ್ಯಾಯರಿಗಿಂತಲೂ ನಾನು ಏನಾಗಿದ್ದೇನೆ ಅಂದ್ರೆ ಬುದ್ಧಿವಂತನಾಗಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಈ ಜ್ಞಾನ ದಾವೀದನಿಗೆ ಎಲ್ಲಿಂದ ಬಂತು ಎಂಬುದಾಗಿ ನೋಡುವಾಗ ದೇವರ ವಾಕ್ಯದ ಮೂಲಕವಾಗಿ. ಹಲ್ಲೆಲೂಯಾ. ಆ ವಾಕ್ಯವನ್ನ ಆತನು ಧ್ಯಾನಿಸಿದ, ಅದನ್ನ ಓದಿದ, ಅದನ್ನು ಧ್ಯಾನಿಸುತ್ತಾ ಹಲ್ಲೆಲೂಯಾ ವಾಕ್ಯದ ಜ್ಞಾನವನ್ನು ಅವನು ಪಡೆದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಸರಿ, 4ನೇದಾಗಿ ನಾವು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 9ನೇ ವಚನ. ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈ ಇಟ್ಟದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಸಾಕ್ರಿ. ಹಲ್ಲೆಲೂಯಾ. 4ನೇದು ಜ್ಞಾನ ನಮಗೆ ಹೇಗೆ ಬರ್ತೈತಿ ಎಂಬುದಾಗಿ ನಾವು ನೋಡುವಾಗ, ಅಭಿಷಕ್ತರು ದೇವರ ಸೇವಕರು ನಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ನಮಗೆ ಏನಾಕತ್ರಿ? ಜ್ಞಾನ ಬರ್ತೈತಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಮ್ಮ ಮಕ್ಕಳು ಅಜ್ಞಾನಿಗಳಾಗಿದ್ರಂದ್ರ ನಾವು ಅವ್ರಿಗೋಸ್ಕರವಾಗಿ ಏನ್ ಮಾಡ್ಬೇಕು? ಪ್ರಾರ್ಥಿಸ್ಬೇಕು. ಇವತ್ತು ನಾವು ನಮ್ಮ ಮಕ್ಕಳ ಬಗ್ಗೆ ಬರೀ ಕಂಪ್ಲೇಂಟ್ ಹೇಳ್ತೀವಿ, ಆದ್ರೆ ಎಂದಾದ್ರೂ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದೀವ್ರಿ? ದೇವ್ರೇ ನನ್ನ ಮಗನಿಗೆ ಒಳ್ಳೆ ಜ್ಞಾನ ಕೊಡು, ದೇವ್ರೇ ನನ್ನ ಮಗಳಿಗೆ ಒಳ್ಳೆ ಜ್ಞಾನ ಕೊಡು. ಹಲ್ಲೆಲೂಯಾ. ನೀವು ನಂಬಿಕೆಯಿಂದ ಅವರ ತಲೆಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವರ ಮೇಲೆ ದೇವರು ಜ್ಞಾನ ವರಗಳನ್ನ ಸುರಿಸ್ತಾನತ್ರಿ. ಹಲ್ಲೆಲೂಯಾ. ಪ್ರಾರ್ಥಿಸುವುದ ಮೂಲಕ ನಾವು ನಂಬಿಕೆಯಿಂದ ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವರ ಮೇಲೆ ದೇವರ ಅಭಿಷೇಕ, ದೇವರ ಪ್ರಸನ್ನ ತಿಳಿದು ಬಂದು ದೇವರು ಅವರನ್ನ ಏನ್ ಮಾಡ್ತಾನೆ? ಜ್ಞಾನವಂತರನ್ನಾಗಿ ಮಾಡ್ತಾನೆ. ಹಲ್ಲೆಲೂಯಾ.
ಹಾಗಾದ್ರೆ ನಮ್ಮ ಮಕ್ಕಳಿಗೆ ಜ್ಞಾನ ಬರುವುದಕ್ಕಾಗಿ ನಾವು ಏನ್ ಮಾಡ್ಬೇಕು? ದೇವರ ಹತ್ರ ಅವರಿಗೋಸ್ಕರವಾಗಿ ಅವರ ತಲೆಗಳ ಮೇಲೆ ನಾವು ಕೈ ಇಟ್ಟು ಪ್ರಾರ್ಥಿಸಬೇಕು. ನಮಗಿಂತಲೂ ದೊಡ್ಡವರು, ನಮಗಿಂತಲೂ ಅಭಿಷೇಕ್ತರು ನಮ್ಮ ತಲೆಗಳ ಮೇಲೆ ಕೈ ಇಟ್ಟು ಅವರು ಪ್ರಾರ್ಥಿಸುವಾಗ ಅದರ ಮೂಲಕವಾಗಿ ದೇವರು ಜ್ಞಾನ ವರಗಳಿಂದ ನಮ್ಮನ್ನು ಏನ್ ಮಾಡ್ತಾನೆ? ತುಂಬಿಸುವವನಾಗಿದ್ದಾನೆ. ಹಲ್ಲೆಲೂಯ. ಸರಿ, ಈ ಲೋಕದಲ್ಲಿ ಜ್ಞಾನ ನಮಗಿದ್ರೆ ಏನೇನು ನಮಗೆ ಪ್ರಯೋಜನವಿದೆ, ಅದರ ಮೂಲಕವಾಗಿ ನಮಗೆ ಏನೇನು ಲಾಭ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇ ವಚನ ಓದ್ರಿ, ಪ್ರಸಂಗಿ 8ನೇ ಅಧ್ಯಾಯ 1ನೇ ವಚನ. ಜ್ಞಾನಿಯ ಆಗಿರುವವನು ಯಾರು? ಹಾ ವಿಷಯವನ್ನ ವಿವರಿಸಬಲ್ಲವನು ಯಾರು? ಹಾ ಜ್ಞಾನದಿಂದ ಒಬ್ಬನ ಮುಖವು ಪ್ರಕಾಶಗೊಳ್ಳುವುದು. ಆಮೇನ್. ನೋಡ್ರಿ, ಜ್ಞಾನ ನಮಗಿರುವುದಾದ್ರೆ ಜ್ಞಾನದಿಂದ ಏನಂದ್ರೆ ಮುಖ ಪ್ರಕಾಶವಾಗ್ತೈತ್ರಿ. ಹಲ್ಲೆಲೂಯ. ನೋಡ್ರಿ, ಜ್ಞಾನವಂತರ ಮುಖ ಯಾವಾಗಲೂ ಏನಾಗಿರ್ತೈತ್ರಿ? ಪ್ರಕಾಶ ಉಳ್ಳದಾಗಿರ್ತೈತೆ. ಹಲ್ಲೆಲೂಯ. ಸರಿ, ಎರಡನೇದಾಗಿ ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 24:3. ಮನೆಯನ್ನ ಕಟ್ಟಿಕೊಳ್ಳುವುದಕ್ಕೆ ಜ್ಞಾನವೇ ಸಾಧನ. ಹಲ್ಲೆಲೂಯ. ಆಮೇನ್. ಹಲ್ಲೆಲೂಯ. ನೋಡ್ರಿ, ಮನೆ ಅಂದ್ರೆ 4 ಗೋಡೆಗಳ ಮನೆ ಅಲ್ಲ. ನೋಡ್ರಿ, ಮನೆ ಅಂದ್ರೆ ಬರೀ 4 ಗೋಡೆಗಳನ್ನ ಕಟ್ಟಿ ಮನೆಯ ನಿಲ್ಲಿಸುವುದಲ್ಲ. ಹಲ್ಲೆಲೂಯ. ಮನೆ ಅಂದ್ರೆ ಇಲ್ಲಿ ನಾವು ನೋಡ್ತೇವೆ ಈ ವಾಕ್ಯದಲ್ಲಿ ನಮ್ಮ ಜೀವಿತವನ್ನ ಕಟ್ಟಿಕೊಳ್ಳಬಹುದು. ಜ್ಞಾನೋಕ್ತಿ ಅದೇ 9ನೇ ಅಧ್ಯಾಯ ಬರೆಯಲ್ಪಟ್ಟಿದೆ. ಜ್ಞಾನವಂತರು ತಮ್ಮ ಮನೆಯನ್ನ ಏನ್ ಮಾಡ್ತಾರತ್ರಿ? ಕಟ್ಟಿಕೊಳ್ಳುವರು. ಹಲ್ಲೆಲೂಯ. ಮನೆ ಅಂದ್ರೆ ಮನೆ ಒಳಗಡೆ ನಾವಿರ್ತೀವಿ, ನಮ್ಮ ಕುಟುಂಬ ಇರ್ತೈತಿ, ಮಕ್ಕಳು ಇರ್ತಾರ. ಅದೆಲ್ಲವನ್ನ ನಾವು ಕಟ್ಕೊಳ್ಬೇಕಂದ್ರೆ, ನಮ್ಮ ಕುಟುಂಬವನ್ನ ಒಂದು ಅಂದ ಚಂದವಾಗಿ ನಾವು ಕಟ್ಕೊಳ್ಬೇಕಂದ್ರೆ ನಮಗೇನ್ ಬೇಕು? ಜ್ಞಾನ ಬೇಕು. ಹಲ್ಲೆಲೂಯ. ಜ್ಞಾನ ಇಲ್ಲದೆ ಹೋದ್ರೆ ನಮ್ಮ ಮನೆಯನ್ನ ನಾವು ಏನ್ ಮಾಡಕ್ಕಾಗಿಲ್ಲ, ನಮ್ಮ ಜೀವಿತವನ್ನ ನಾವು ಕಟ್ಟಿಕೊಳ್ಳಕ್ಕೆ ಆಗುವುದಿಲ್ಲ. ಇದು ಜ್ಞಾನ ನಮಗಿರುವುದಾದ್ರೆ ನಮ್ಮ ಮನೆಯನ್ನ ನಾವು ಏನ್ ಮಾಡ್ತೇವೆ? ಕಟ್ಟಿಕೊಳ್ಳುತ್ತೇವೆ. ಈಗ ನೋಡ್ರಿ, ಜ್ಞಾನ ಇರುವುದಾದ್ರೆ 1ನೇ ಅರಸುಗಳು 10ನೇ ಅಧ್ಯಾಯ 2ನೇ ವಚನ. ಜ್ಞಾನ ನಮಗಿರುವುದಾದ್ರೆ ಸುಗಂಧ ದ್ರವ್ಯ, ಅಪ್ರೇಮಿತವಾದ ಬಂಗಾರ, ಆಮೇನ್. ಸಾಕ್ರಿ. ಹಲ್ಲೆಲೂಯ. ಜ್ಞಾನ ಏನ್ ಮಾಡ್ತದೆ ಎಂಬುದಾಗಿ ನಾವು ನೋಡುವಾಗ ಜ್ಞಾನವು ಜನರನ್ನ ಆಕರ್ಷಿಸ್ತೈತತ್ರಿ. ಹಲ್ಲೆಲೂಯ. ನೋಡ್ರಿ, ಜ್ಞಾನವಂತರ ಮಾತನ್ನ ಕೇಳಲಕ್ಕೆ ಜನ ಓಡೋಡಿ ಬರ್ತಾರ. ಇಲ್ಲಿ ಸೊಲೊಮೋನನಿಗಿರುವಂತ ಜ್ಞಾನವನ್ನ ನೋಡುವುದಕ್ಕಾಗಿ ಬೇರೆ ದೇಶದ ರಾಣಿ ಬಂದಳತ್ತ. ಅದು ಬಂಗಾರ, ಬೆಳ್ಳಿ, ಸುಗಂಧ ದ್ರವ್ಯಗಳೊಡನೆ ಅವನನ್ನು ನೋಡುವುದಕ್ಕಾಗಿ ಬಂದಳತ್ತ. ಕಾರಣ ಇಷ್ಟೇ, ಸೊಲೊಮೋನನಲ್ಲಿರುವಂತ ಜ್ಞಾನ, ಅವನ ಮಾತುಗಳನ್ನ ಕೇಳುವುದಕ್ಕಾಗಿ. ಅದಕ್ಕೆ ನೋಡ್ರಿ, ಜ್ಞಾನಿಯು ಆತ್ಮಗಳನ್ನ ಏನ್ ಮಾಡ್ತಾನಂತ? ಆಕರ್ಷಿಸ್ತಾನಂತ. ಅದಕ್ಕೆ ಈ ಲೋಕದಲ್ಲಿ ಬುದ್ಧಿಯಿಂದ ಮಾತಾಡುವವರಿಗೂ ಬುದ್ಧಿಹೀನತೆಯಿಂದ ಮಾತಾಡುವವರಿಗೂ ಬಹಳ ವ್ಯತ್ಯಾಸ ಇದೆ. ಹಲ್ಲೆಲೂಯ. ಹಾಗಾದ್ರೆ ಜ್ಞಾನ ನಮ್ಮಲ್ಲಿ ಇರುವುದಾದ್ರೆ ಆ ಜ್ಞಾನ ಏನ್ ಮಾಡ್ತೈತೆ ಅಂದ್ರ ಅನೇಕರನ್ನ ಆಕರ್ಷಿಸ್ತದೆ. ನಮ್ಮ ಮಾತುಗಳು, ನಾವು ಜ್ಞಾನದಿಂದ ಮಾತಾಡುವಾಗ ಆ ನಮ್ಮ ಮಾತುಗಳು ಅನೇಕರಿಗೆ ಅದೇನಂದ್ರ ರುಚಿ ಆಗುತ್ತದೆ. ಹಲ್ಲೆಲೂಯ. ಅದಕ್ಕೆ ನೋಡ್ರಿ, ಜ್ಞಾನವಂತರು ಮನೆ ಕಟ್ಟಿಕೊಳ್ಳುವರು ಎಂಬುದಾಗಿ ನೋಡುವಾಗ ಜ್ಞಾನವಂತರು ಈ ರಾಜ್ಯವನ್ನ ಕಟ್ಟಿದ್ರು, ದೇಶವನ್ನ ಕಟ್ಟಿದ್ರು, ಅನೇಕ ಡ್ಯಾಮ್ಗಳನ್ನ ಕಟ್ಟಿದ್ರು. ಇವತ್ತು ದೇಶದಲ್ಲಿ ಏನಾದ್ರೂ ಉನ್ನತವಾದ ಒಂದು ಕೆಲಸಗಳಾಗಿದ್ದಾವಂದ್ರೆ ಅದು ಯಾರ ಮೂಲಕವಾಯ್ತ್ರಿ? ಜ್ಞಾನವಂತರ ಮೂಲಕವಾಗಿ ಆಯ್ತು. ಹಲ್ಲೆಲೂಯ. ಹಾಗಾದ್ರೆ ಜ್ಞಾನವು ಆತ್ಮಗಳನ್ನ, ಜನರನ್ನ ಅದು ಏನ್ ಮಾಡ್ತದೆ? ಆಕರ್ಷಿಸುವಂತದಾಗಿದೆ. ನಮಗೆ ಅದು ಸನ್ಮಾನವನ್ನು ತರುವಂತದಾಗಿದೆ. 2ನೇ ತಿಮೋಥಿ 3ನೇ ಅಧ್ಯಾಯ 16-17. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಿಸುವುದಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಆಮೇನ್. ಹಲ್ಲೆಲೂಯ. ಸಕಲ ಸತ್ಕಾರ್ಯಕ್ಕೆ ಏನಾಕನತ್ರಿ? ಸನ್ನದನಾಗನು. ಜ್ಞಾನವು ನಮಗೆ ಜನರನ್ನ ಆಕರ್ಷಿಸುವುದಷ್ಟೇ ಅಲ್ಲ,
ಜ್ಞಾನವು ಅನೇಕ ಸನ್ಮಾನಕ್ಕೆ ಅದು ಏನು ಅಂದ್ರೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಜ್ಞಾನ ಇರುವುದಾದ್ರೆ ಆ ಜ್ಞಾನದ ಮೂಲಕವಾಗಿ ನಮಗೆ ಏನಂದ್ರೆ ಸನ್ಮಾನಗಳು, ಬಹುಮಾನಗಳು ಬರ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಸೊಲೊಮೋನನಿಗೆ ಜ್ಞಾನದ ಮೂಲಕವಾಗಿ ಅವನಿಗೆ ಏನು ಬಂದು? ಬಹುಮಾನಗಳು ಬಂದು, ಸನ್ಮಾನಗಳು ಬಂದು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಸರಿ, ಜ್ಞಾನ ನಮಗಿದ್ರೆ ಇನ್ನೂ ಒಂದು ಕಾರ್ಯ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನ ಜ್ಞಾನೋಕ್ತಿಗಳು, ಸೊಲೊಮೋನನ ಜ್ಞಾನೋಕ್ತಿಗಳು, ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ. ಹಲ್ಲೆಲೂಯಾ. ಮಕ್ಕಳಿಗೆ ಜ್ಞಾನ ಇರ್ಲಿಲ್ಲ ಅಂದ್ರೆ ಯಾರನ್ನ ಬೈತಾರ್ರಿ? ತಾಯಿನ ಬೈತಾರ. ಎಂತ ಮಗನ್ ಹಡ್ದಿ ಹಲ್ಲೆಲೂಯಾ. ನೋಡ್ರಿ, ಮರದಗತ್ಲೆ ಬೆಳೆದಾನ, ಎಂತ ಮಗನ್ ಹಡ್ದಿ, ಅವಂಗ ಏನಿಲ್ಲ, ಬುದ್ಧಿನೇ ಇಲ್ಲ. ನೋಡ್ರಿ, ಮಕ್ಕಳು ಒಂದು ವೇಳೆ ಬುದ್ಧಿಹೀನರಾದರಂದ್ರೆ ತಾಯಿಗೆ ದುಃಖ ಆಗ್ತೈತೆ, ತಂದೆಗೆ ದುಃಖ ಆಗ್ತೈತೆ. ಮಕ್ಕಳು ಜ್ಞಾನವಂತರಾಗಿದ್ರಂದ್ರ ತಂದೆಗೆ ಏನಾಗ್ತೈತ? ಸುಖ ಉಂಟಾಗ್ತೈತೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ತಾಯಿ ತಂದೆ ಚೆನ್ನಾಗಿ ಇರಬೇಕು, ಅವ್ರು ಸಂತೋಷವಾಗಿರ್ಬೇಕಂದ್ರ ಮಕ್ಕಳು ಏನಾಗಿರ್ಬೇಕು? ಜ್ಞಾನ ಉಳ್ಳವರಾಗಿರ್ಬೇಕು. ಒಂದ್ ವೇಳೆ ಅಜ್ಞಾನ ಉಳ್ಳವರಾದರೆ ಅದರ ಮೂಲಕವಾಗಿ ಅವ್ರಿಗೆ ಏನಂದ್ರ ಮನೋವ್ಯತೆ, ದುಃಖ ಉಂಟಾಗ್ತೈತೆ ಎಂಬುದಾಗಿ ನಾವು ನೋಡ್ತೇವೆ. ಮಕ್ಕಳು ಜ್ಞಾನವಂತರಾಗಿರುವಾಗ ಅವ್ರಿಗೆ ಏನಾಕತ್ರಿ? ಸಮಾಧಾನ, ಸುಖ ಆಗ್ತೈತೆ ಅಂತ ನಾವು ನೋಡ್ತೀವಿ. ಹಲ್ಲೆಲೂಯಾ. ಜ್ಞಾನ ನಮಗಿರುವುದಾದ್ರೆ ಇಷ್ಟೆಲ್ಲ ಪ್ರಯೋಜನಗಳು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ಎಷ್ಟು ಜನರಿಗೆ ನಮಗ್ ಜ್ಞಾನ ಬೇಕ್ರಿ? ಹಲ್ಲೆಲೂಯಾ. ಎಲ್ಲರಿಗೂ ನಮಗ್ ಜ್ಞಾನ ಬೇಕು. ಜ್ಞಾನ ಬೇಡನವ್ರು ಯಾರಾದ್ರೂ ಇದೀವ್ರಿ ನಾವ? ಇಲ್ಲ. ಹಲ್ಲೆಲೂಯಾ. ನಮ್ಮ ಕುಟುಂಬಗಳನ್ನ ನಡೆಸೋದಕ್ಕೆ ನಮಗೆ ಜ್ಞಾನ ಬೇಕು. ಯಾರ ಜೊತೆ ಹೇಗೆ ಮಾತಾಡ್ಬೇಕೆಂಬುದಾಗಿ ನಮಗೆ ಜ್ಞಾನ ಬೇಕು. ಇವತ್ತು ನೋಡ್ರಿ, ಅನೇಕರು ಹೇಳ್ತಾರ ಏನಂದ್ರ, ಅವ್ರಿಗೆ ಬುದ್ಧಿ ಇಲ್ರಿ, ಅವ್ರಿಗಿರುವಷ್ಟು ಹೊಲ ನನಗಿತ್ತಂದ್ರ ಅದರ ಹಾದಿನ ಬೇರೆ ಇತ್ತು. ಹಲ್ಲೆಲೂಯಾ. ಅವ್ರಿಗಿರುವಂತ ಅನುಕೂಲತೆಗಳು ನನಗಿದ್ರೆ ಬೇರೆನೆ ಇತ್ತು. ಅದರ ಅರ್ಥ ಏನಂದ್ರೆ, ಯಾರಿಗೆ ಹೊಲ ಇದೆಯೋ, ಯಾರಿಗೆ ಮನೆ ಇದೆಯೋ, ಯಾರಿಗೆ ಎಲ್ಲ ಅನುಕೂಲತೆ ಇದೆಯೋ ಅದನ್ನ ಉಪಯೋಗಿಸುವುದಕ್ಕೆ ಅವ್ರಿಗೆ ಏನಿಲ್ಲ, ಜ್ಞಾನ ಇಲ್ಲ. ಇವತ್ತು ನಮ್ಮ ಹತ್ರ ಏನೂ ಇಲ್ಲದೆ ಇರಬಹುದು, ಬಟ್ ಆದ್ರೆ ನಾವು ಜ್ಞಾನದಿಂದ ಎಲ್ಲವನ್ನ ಸಂಪಾದಿಸಬಹುದು, ಎಲ್ಲವನ್ನ ಕಟ್ಟಿಕೊಳ್ಳಬಹುದು. ಹಲ್ಲೆಲೂಯಾ. ಅದಕ್ಕೆ ಮನುಷ್ಯನಿಗೆ ಪ್ರಾಮುಖ್ಯವಾಗಿರುವುದು, ಬೇಕಾಗಿರುವಂತದ್ದು ಏನು ಅಂತಂದ್ರೆ ಜ್ಞಾನ. ಆ ಜ್ಞಾನಕ್ಕೋಸ್ಕರವಾಗಿ ನಾವು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಏನ್ ಮಾಡೋಣ? ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ಹೌದು ಕರ್ತನೆ, ಸೊಲೊಮೋನನಿಗೆ ಕೊಟ್ಟ ಹಾಗೆ ನಮಗೂ ಸಹ ಜ್ಞಾನವನ್ನು ಕೊಡಬೇಕು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ನಮ್ಮ ಕುಟುಂಬಗಳನ್ನ ಕಟ್ಟಿಕೊಳ್ಳುವುದಕ್ಕಾಗಿ, ನಮ್ಮ ಭವಿಷ್ಯಗಳನ್ನ ಕಟ್ಟಿಕೊಳ್ಳುವುದಕ್ಕಾಗಿ ಕರ್ತನೆ, ನಮಗೆ ನೀನು ಜ್ಞಾನವನ್ನು ದಯಪಾಲಿಸಿ ಕರ್ತನೆ. ನಮ್ಮಲ್ಲಿರುವಂತ ಎಲ್ಲ ಅಜ್ಞಾನವನ್ನು ತೆಗೆದು ಹಾಕಿದ್ದೇವರೆ, ನಿನ್ನ ಪರಿಪೂರ್ಣವಾದ ಜ್ಞಾನದಿಂದ, ವಾಕ್ಯದ ಜ್ಞಾನದಿಂದ ನಮ್ಮನ್ನು ತುಂಬಿಸು ಕರ್ತನೆ. ಹಲ್ಲೆಲೂಯಾ. ಅವತ್ತು ಸೊಲೊಮೋನನ ಭಿನ್ನವನ್ನ ಕೇಳಿ ಅವರಿಗೆ ಜ್ಞಾನವನ್ನು ಅನುಗ್ರಹಿಸಿದಂತ ಕರ್ತನೆ, ಇವತ್ತು ನಮಗೂ ಸಹ ನೀವು ಜ್ಞಾನವನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ವಾಕ್ಯ ಕೇಳಿದಂತ ಪ್ರತಿಯೊಂದು ಮಕ್ಕಳಿಗೆ ದೇವರೇ, ನೀವು ತಾನೇ ಜ್ಞಾನವನ್ನು ದಯಪಾಲಿಸ್ರಿ. ನಿಮ್ಮ ಕೃಪೆಯಿಂದ ಅವರನ್ನು ತುಂಬಿಸಿ ನಡೆಸ್ರಿ. ಎಲ್ಲಾ ಮಹಿಮೆ ನಿಮಗೆ ಸಲ್ಲಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದ ಸ್ವರ್ಗೀಯ ತಂದೆಯೇ. ಆಮೇನ್, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕೇಳಿದಂತ ನಿಮ್ಮನ್ನು ಸಹ ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯಗಳು ನಿಮಗೆ ಇಷ್ಟ ಆದ್ರೆ ಅದನ್ನ ಲೈಕ್ ಮಾಡ್ರಿ, ಅನೇಕರಿಗೆ ಅದನ್ನ ಶೇರ್ ಮಾಡ್ರಿ.